ಮಂಡ್ಯ ಲೋಕಸಭಾ ಅಭ್ಯರ್ಥಿ ಮೈತ್ರಿ ಪಕ್ಷದಿಂದ ಯಾರು, ಮಂಡ್ಯದ ಮೈತ್ರಿ ಕಲಿ ಯಾರು ಅಂತಕ್ಕಂಥ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುತ್ತೆ. ಮಂಡ್ಯದಲ್ಲಿ ಜೆಡಿಎಸ್ನ ಕಲಿ ಯಾರು ಅಂತಕ್ಕಂಥ ಪ್ರಶ್ನೆಗೆ ಇವತ್ತು ಬಹುತೇಕ ಉತ್ತರ ಸಿಗ್ತಾ ಇದೆ. ಇವತ್ತೇ ಅಂತಿಮ ಘೋಷಣೆ ಕೂಡ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಜೆಡಿಎಸ್ ಕೋರ್ ಕಮಿಟಿ ಸಭೆ ಕೂಡ ಇದೆ. ಅಂದರೆ GT ದೇವೇಗೌಡ ಕುಮಾರಸ್ವಾಮಿ ನೇತೃತ್ವದಲ್ಲಿ ಕೋರ್ ಕಮಿಟಿ ಸಭೆ ನಡೆಯುತ್ತೆ. JP ನಗರದ ಕುಮಾರಸ್ವಾಮಿ ನಿವಾಸದಲ್ಲೇ ಈ ಸಭೆ ನಡೀತಾ ಇದೆ. ನಿನ್ನೆ ಎಲ್ಲ ಏನೇನು ಡೆವಲಪ್ಮೆಂಟ್ಸ್ ಆಯಿತು ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಕುಮಾರಸ್ವಾಮಿ ಅವರು ಹಾಸ್ಪಿಟಲಿಂದ ಬಂದ ನಂತರ ಮಂಡ್ಯ ಕಾರ್ಯಕರ್ತರು, ಚನ್ನಪಟ್ಟಣದವರು ಎಲ್ಲರೂ ಕೂಡ ಮನೆ ಹತ್ರ ಬಂದಿದ್ದರು. ಚನ್ನಪಟ್ಟಣದವರು ನಮ್ಮ ಕ್ಷೇತ್ರ ಬಿಟ್ಟು ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಮಂಡ್ಯದವರು ನೀವು ನಮ್ಮ ಕ್ಷೇತ್ರಕ್ಕೆ ಬನ್ನಿ, ಬರೀ ಅರ್ಜಿ ಹಾಕೋಗಿ ಸಾಕು, ನೀವು ನಾಮಿನೇಷನ್ ಫೈಲ್ ಮಾಡಿ, ನಿಮ್ಮನ್ನು ನಾವು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮಂಡ್ಯ ಕಾರ್ಯಕರ್ತರು ವರ್ಸಸ್ ಚನ್ನಪಟ್ಟಣ ಕಾರ್ಯಕರ್ತರ ನಡುವೆ ಒಂದು ರೀತಿ ಫೈಟ್ ನಡೆದಿತ್ತು. ಆದರೆ ಕುಮಾರಸ್ವಾಮಿಯವರು ಅಳೆದು ತೂಗಿ ಪಕ್ಷದ ಹಿತಕ್ಕೋಸ್ಕರ ಒಂದು ತೀರ್ಮಾನಕ್ಕೆ ಬರಬೇಕಾಗಿದೆ. ಈಗ ದೇವೇಗೌಡರ ಅಂಗಳದಲ್ಲಿ ಕುಮಾರಸ್ವಾಮಿಯವರ ಚೆಂಡಿದೆ, ಸ್ಪರ್ಧೆ ಮಾಡಬೇಕಾ ಬೇಡವಾ ಅಂತ. ಮೊದಲನೇದಾಗಿ ಮಂಡ್ಯ ಕಾರ್ಯಕರ್ತರ ವಾದ ಏನು ಅಂತಕ್ಕಂಥದ್ದನ್ನು ನೋಡ್ಬೋಣ. ಮಂಡ್ಯ JDS ಕಾರ್ಯಕರ್ತರು ಹೇಳ್ತಾರೆ, ಮಂಡ್ಯದಿಂದ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಲೇಬೇಕು. ಇಬ್ಬರಲ್ಲೊಬ್ಬರು, ಅವರ ಫಸ್ಟ್ ಪ್ರಿಫರೆನ್ಸು ಕುಮಾರಸ್ವಾಮಿ, ಅವರಿಲ್ಲ ಅಂದರೆ ಮಗನಿಗೆ ಕೊಡಿ. ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರೆ ಗೆಲುವು ಪಕ್ಕಾ. 6 ಜನ MLAಗಳು ಕಾಂಗ್ರೆಸ್ MLAಗಳಿದ್ದಾರೆ. ಅದೆಲ್ಲವನ್ನ ಮೀರಿ ಗೆಲ್ಲಬಲ್ಲಂತಹ ಛಾತಿ ಇರತಕ್ಕಂಥದ್ದು ಕುಮಾರಸ್ವಾಮಿಗೆ. ಅವ್ರು ನಿಂತ್ಕೋಬೇಕು. ಇನ್ನು 2019ರ ಸೋಲಿಗೆ ನಾವು ಸೇಡ್ ತೀರಿಸ್ಕೊಳ್ಬೇಕು. ನಿಖಿಲ್ ಕುಮಾರಸ್ವಾಮಿ ಸೋಲಾಗಿತ್ತಲ್ಲ, ಅದಕ್ಕೆ ನಾವು ಸೇಡ್ ತೀರಿಸ್ಕೊಳ್ಬೇಕು. ಬನ್ನಿ ನಮ್ಮ ಕ್ಷೇತ್ರಕ್ಕೆ, HDK ನಾಮಪತ್ರ ಸಲ್ಲಿಕೆ ಮಾಡಿದ್ರೆ ಸಾಕು, ನಾವು ಗೆಲ್ಲಿಸ್ಕೊಂಡು ಬರ್ತೀವಿ. ಅವ್ರು ಚನ್ನಪಟ್ಟಣದಲ್ಲೂ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ಚಿಗೇನು ಪ್ರಚಾರಕ್ಕೆ ಹೋಗಿರಲಿಲ್ಲ. ನಾಮಿನೇಷನ್ ಹಾಕಿದ ಮೇಲೆ 1 ದಿನನೋ 2 ದಿನನೋ ಪ್ರಚಾರ ಮಾಡಿದರು. ಬಟ್ ಚನ್ನಪಟ್ಟಣ ಜನ ಕುಮಾರಸ್ವಾಮಿ ಅವರಿಗೆ ಆಶೀರ್ವಾದ ಮಾಡಿದ್ರು. ಈ ಸರ್ತಿ ಮಂಡ್ಯದಲ್ಲೂ ನಾವು ಹಾಗೆ ಮಾಡ್ತೀವಿ, ನೀವು ಬಂದು ನಾಮಿನೇಷನ್ ಹಾಕ್ಬಿಟ್ಟು ಹೋಗಿ. ಕೆಲವು ಜನರಿಗೆ ಉತ್ತರ ಕೊಡಬೇಕಾಗಿದೆ. 2019ರ ಸೋಲಿಗೆ ಸೇಡ್ ತೀರಿಸ್ಕೋಬೇಕಾಗಿದೆ. ಹಾಗಾಗಿ ನೀವೇ ಬರಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಮಂಡ್ಯದ JDSನ ಕಾರ್ಯಕರ್ತರು. ಇನ್ನು ಚನ್ನಪಟ್ಟಣ ಕಾರ್ಯಕರ್ತರ ವಾದ ಏನು ಅದನ್ನು ನೋಡ್ಬೋಣ. ಮಂಡ್ಯಕ್ಕೆ ಬೇಕಾದರೆ ದೇವೇಗೌಡರು ಅಥವಾ ನಿಖಿಲ್ ಹೋಗಿ ಸ್ಪರ್ಧೆ ಮಾಡಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಚನ್ನಪಟ್ಟಣ ಬಿಟ್ಟು HDK ಮಂಡ್ಯಕ್ಕೆ ಹೋಗಬಾರ್ದು. 2019ರಲ್ಲಿ ಹೀಗೆ ಕರ್ಕೊಂಡೋಗಿ ಮಗನ ನಿಲ್ಲಿಸ್ಕೊಂಡಾಗ ಮಂಡ್ಯದ JDS ಕಾರ್ಯಕರ್ತರು ಉಳಿಸ್ಕೊಂಡ್ರಾ, ಗೆಲ್ಲಿಸಿದ್ರಾ ನಿಖಿಲ್ ಕುಮಾರಸ್ವಾಮಿನ? ಇಲ್ಲ. ಈಗ ನಾವು ಚನ್ನಪಟ್ಟಣದಿಂದ ಕುಮಾರಸ್ವಾಮಿ ಅವ್ರನ್ನ ಕಳಿಸೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಚನ್ನಪಟ್ಟಣಕ್ಕೆ ಕುಮಾರಸ್ವಾಮಿ ಅವರ ಅವಶ್ಯಕತೆ ಇದೆ, ನಾವು ಗೆಲ್ಲಿಸ್ಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಇಲ್ಲೋ ಅಂತಕ್ಕಂಥ ಅನುಮಾನ ಇತ್ತು. ಈಗ ನಮ್ಮ MP ಆಗಿದ್ದಂಥ ಮುನ್ಸ್ವಾಮಿಯವರೇ ಕುಮಾರಣ್ಣನ ಭೇಟಿ ಮಾಡೋಕ್ಕೆ ಬರ್ತಾ ಇದ್ದಾರೆ, ಇಲ್ಲೇ ಬರ್ತಿದ್ದಾರೆ. ಭಾಳ ಮೊದಲನೇ ಗೆಲುವಿನ ಕ್ಷೇತ್ರನೇ ಕೋಲಾರ ಆಗ್ತಾ ಇದೆ. ಕೇವಲ 3 ದಿನದಲ್ಲಿ ಎಲ್ಲರ ಮನಸ್ಸು ಪರಿವರ್ತನೆ ಆಗಿದೆ. ಇಲ್ಲಿ JDS ಪಕ್ಷ ಗೆಲ್ಲಿಸಬೇಕು ಅಂತಕ್ಕಂಥದ್ದು ಯಾವಾಗ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ನಮ್ಮ ರಾಜ್ಯಾಧ್ಯಕ್ಷರ ಮನವಿಗೆ ಹೋಗೊಟ್ಟು ಕೋಲಾರವನ್ನು ನಮಗೆ ಬಿಟ್ಟರು, ಆವತ್ತಿಂದ ಭಾಳಷ್ಟು ಬದಲಾವಣೆಗಳಾಗಿದ್ದಾವೆ. ಚನ್ನಪಟ್ಟಣ ಬಿಡಬಾರ್ದು ಅಂತ ಹೇಳಿ ಅಲ್ಲಿನ ಕಾರ್ಯಕರ್ತರ ಒತ್ತಡ ಕೂಡ ಇದೆ. ಚನ್ನಪಟ್ಟಣದವರು ಅಭಿಮಾನ, ರಾಮನಗರದಲ್ಲೂ ಅದೇ ಅಭಿಮಾನ, ಚನ್ನಪಟ್ಟಣದಲ್ಲೂ ಅದೇ ಅಭಿಮಾನ, ಎಲ್ಲಕ್ಕಿಂತ ಜಾಸ್ತಿ ಮಂಡ್ಯದಲ್ಲಿ ಅಭಿಮಾನ. ಮಂಡ್ಯದವ್ರಿಗೆ ಅವ್ರಿಗೇನಾಗಿದೆ, ಅವ್ರು ಕಳೆದ ಬಾರಿ ಸೋತಿರ್ತಕ್ಕಂಥ ನೋವಿದೆ. ಆ ಕಳೆದ ಬಾರಿ ಸೋತಿರ್ತಕ್ಕಂಥ ನೋವನ್ನು ತೀರಿಸ್ಕೋಬೇಕು ಅಂದರೆ ಇಲ್ಲೇ ನಿಂತು ಗೆಲ್ಲಿಸ್ಬೇಕು ಅನ್ನೋದು ಅವ್ರ ಗುರಿ. JDS ಕೋರ್ ಕಮಿಟಿ ಅಧ್ಯಕ್ಷರು GT ದೇವೇಗೌಡರು ಮಾತನಾಡ್ತಾ, ಕೋಲಾರದಲ್ಲೂ ಗೆಲ್ತೀವಿ, ಮಂಡ್ಯದಲ್ಲೂ ಗೆಲ್ತೀವಿ, ಎಲ್ಲ ಕಡೆ ಗೆಲ್ತೀವಿ. ಮಂಡ್ಯ JDS ಕಾರ್ಯಕರ್ತರಿಗೆ ಒಂದು ನಾವೀಗ ಏನು ಪಾಯಿಂಟ್ಸ್ ಹೇಳ್ತಾ ಇದ್ವಿ ಅದೇ ಮಾತಾಡಿದ್ರು GT ದೇವೇಗೌಡರು. ಅಲ್ಲಿ ಒಂದು ಗೆಲುವಿನ ಮುಖಾಂತರ ಸೇಡ್ ತೀರಿಸ್ಕೋಬೇಕಾಗಿದೆ, ಹಾಗಾಗಿ ಡಿಮಾಂಡ್ ಮಾಡ್ತಾ ಇದ್ದಾರೆ ಅಂತ. ಈ ಎಲ್ಲದರ ನಡುವೆ ಇನ್ನು ಕುಮಾರಸ್ವಾಮಿ ಅವರ ವಾದ ಏನು ಅದನ್ನು ನೋಡ್ಬೋಣ. ಮಂಡ್ಯದಿಂದ ಸ್ಪರ್ಧೆಗೆ ಕಾರ್ಯಕರ್ತರು ಮತ್ತು ಮುಖಂಡರು ಒತ್ತಾಯ ಮಾಡ್ತಾ ಇದ್ದಾರೆ. ಮಂಡ್ಯದಿಂದ ಸ್ಪರ್ಧೆ ಮಾಡಿ ಅಂತ BJP ಹೈಕಮಾಂಡ್ನಿಂದಲೂ ಕೂಡ ಒತ್ತಾಯ ಇದೆ. ನಾನು ನಿಂತರೆ ಮಂಡ್ಯದಲ್ಲಿ ಗೆಲುವು ಸುಲಭ ಆಗುತ್ತೆ, ಹಳೆ ಮೈಸೂರು ಭಾಗದ ಬೇರೆ ಕ್ಷೇತ್ರಗಳಿಗೂ ಅನುಕೂಲ ಆಗುತ್ತೆ, ಲೈಕ್ ಬೆಂಗಳೂರು ಗ್ರಾಮಾಂತರ ಅಥವಾ ಹಾಸನ, ಮೈಸೂರು ಮುಂತಾದ ಕಡೆ. 2019ರಲ್ಲಿ ಮೋಸ ಮಾಡಿ ನನ್ನ ಮಗನನ್ನು ಸೋಲಿಸಿದ್ದಾರೆ.
ಕಳೆದ ಬಾರಿಯ ಮಂಡ್ಯ ಸೋಲಿಗೆ ಸೇಡು ತೀರಿಸ್ಕೋಬೇಕು. ನಮ್ಮಿಂದ ಬೆಳೆದವರು ನಮ್ಮ ವಿರುದ್ಧವೇ ಮಾತನಾಡ್ತಾ ಇದ್ದಾರೆ, ಅವರಿಗೆ ಪಾಠ ಕಲಿಸ್ಬೇಕು. ಯಾರು ಹೇಳಿದ್ರಪ್ಪ ಇದನ್ನು? ಚಲುವರಾಯಸ್ವಾಮಿಗ ಯಾರಿಗ ಗೊತ್ತಿಲ್ಲ. ಇನ್ನು ಮಂಡ್ಯದಲ್ಲಿ JDS ಅಸ್ತಿತ್ವ ಉಳಿಬೇಕಾದ್ರೆ ನನ್ನ ಸ್ಪರ್ಧೆ ಅನಿವಾರ್ಯ. ಹೌದು, ಯಾಕೆಂದರೆ ಈ ಬಾರಿಯ ಕಳೆದ ಬಾರಿ 2019ರಲ್ಲಿ 7 ಕ್ಷೇತ್ರದಲ್ಲಿ JDS ಶಾಸಕರಿದ್ದರು. ಈಗ ಹಂಗಲ್ಲ, KR ಪೇಟೆ ಒಂದು ಬಿಟ್ಟು ಎಲ್ಲ ಕಡೆ ಕಾಂಗ್ರೆಸ್ MLAಗಳಿದ್ದಾರೆ. ಮಂಡ್ಯದಲ್ಲಿ JDS ತನ್ನ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅಂತಂದರೆ JDS ಕ್ಯಾಂಡಿಡೇಟ್ ಅಲ್ಲಿ ಗೆಲ್ಲೇಬೇಕು. ನಾನು ನಿಂತರೆ ಗೆಲುವು ಸುಲಭ ಆಗುತ್ತೆ, ಹಾಗಾಗಿ ನಿಲ್ಲುವ ಮನಸ್ಸು ಮಾಡಿದ್ದೇನೆ ಅಂತ ಚನ್ನಪಟ್ಟಣ ಕಾರ್ಯಕರ್ತರಿಗೆ ಕುಮಾರಸ್ವಾಮಿ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದು ಪಕ್ಷದ ಅಸ್ತಿತ್ವದ ಪ್ರಶ್ನೆ ಅಂತ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಂಬೋಣ. ಶ್ರೀನಿವಾಸ್, ಈಗ ಕುಮಾರಸ್ವಾಮಿ ಅವರು ಒಂದು ವೇಳೆ ಏನಾದರೂ ಮನಸ್ಸು ಮಾಡಿ ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು ಅನ್ನೋದೇ ಆದರೆ ಚನ್ನಪಟ್ಟಣ ಕಾರ್ಯಕರ್ತರ ಮನವೊಲಿಕೆ ಮಾಡಬೇಕಾಗುತ್ತೆ. ದೇವೇಗೌಡರ ಲೆಕ್ಕಾಚಾರ ಏನು, ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಏನು? ಅರವಿಂದ್, ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರು ಈಗಾಗಲೇ ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ಲಿಕ್ಕೆ ಅಂತಿಮವಾದಂತಹ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅದೇ ಗೊಂದಲ ಇರುವಂತದ್ದು ಮಂಡ್ಯ ಕಾರ್ಯಕರ್ತರು ಮತ್ತೆ ಚನ್ನಪಟ್ಟಣದ ಕಾರ್ಯಕರ್ತರ ಒತ್ತಡದಿಂದಾಗಿ ಯಾವುದೇ ನಿರ್ಧಾರಕ್ಕೆ ಬರೋದಕ್ಕೆ ಆಗಿರ್ಲಿಲ್ಲ. ಇವತ್ತು ಕೋರ್ ಕಮಿಟಿ ಸಭೆಯನ್ನ ಕುಮಾರಸ್ವಾಮಿ ಅವರು ಕರೆದಿದ್ದಾರೆ. ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಈ ಎಲ್ಲಾ ವಿಚಾರಗಳು ಚರ್ಚೆ ಆಗುತ್ತೆ. ಅಂತಿಮವಾಗಿ ಮಂಡ್ಯದಲ್ಲಿ ಗೆಲುವಿನ ಮಾನದಂಡವನ್ನ ಇಟ್ಕೊಂಡು ಯಾರು ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದನ್ನ ಇವತ್ತಿನ ಕೋರ್ ಕಮಿಟಿಯಲ್ಲಿ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಬಹುತೇಕ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ಲಿಕ್ಕೆ ದೇವೇಗೌಡರು ಒಪ್ಪಿಗೆ ಕೊಟ್ಟಿರೋದ್ರಿಂದ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಇದೆಲ್ಲ ಚರ್ಚೆಯಾಗಿ ಅಂತಿಮವಾಗಿ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಮಂಡ್ಯ ಜೊತೆಗೆ ಹಾಸನ ಮತ್ತೆ ಕೋಲಾರಕ್ಕೂ ಕೂಡ ಅಧಿಕೃತವಾಗಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಅರವಿಂದ್, ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಇರಬೇಕು ಅನ್ನುವಂಥದ್ದು ಎಲ್ಲರ ಒಂದು ಒತ್ತಾಯ. ಅದನ್ನ ನೆರವೇರಿಸುವ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ ಅಂತ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್. ತಮ್ಮ ಎಲ್ಲ ಮಾಹಿತಿಗಾಗಿ ಇನ್ನೇನು 11 ಗಂಟೆಗೆ ಶುರು ಆಗಬೇಕು. ಕೆಲವೇ ಹೊತ್ತಲ್ಲಿ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಈಗಾಗಲೇ GT ದೇವೇಗೌಡರು ಕೂಡ ಬಂದಿದ್ದಾರೆ. ಅವರು ಕುಮಾರಸ್ವಾಮಿ ಎಲ್ಲ ಕೂತು ಸಾಧಕ ಬಾಧಕಗಳನ್ನ ಲೆಕ್ಕ ಹಾಕಿ ಅಂತಿಮವಾಗಿ ಒಂದು ನಿರ್ಣಯಕ್ಕೆ ಬರ್ತಾರೆ. ಇವತ್ತೇ 3 ಕ್ಷೇತ್ರಗಳಿಗೆ ಅಧಿಕೃತವಾಗಿ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡುವಂತಹ ಸಾಧ್ಯತೆ ಇದೆ.